ನಾವು ಇತರರ ತಪ್ಪುಗಳನ್ನು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ಮತ್ತಾಯ 6:12 ನೋಡುತ್ತೇವೆ. ಇಲ್ಲಿಯವರೆಗೂ ಕರ್ತನ ಪ್ರಾರ್ಥನೆಯು ದೇವರ ನಾಮ, ಆತನ ರಾಜ್ಯ ಮತ್ತು ಆತನ ಪೂರೈಕೆಯನ್ನ ಕೇಂದ್ರೀಕರಿಸಿತು. ಆದರೆ ಇಲ್ಲಿ ಯೇಸು ಅದಕ್ಕಿಂತಲೂ ಆಳವಾದ ಸತ್ಯವನ್ನ ತಿಳಿಸುತ್ತಿದ್ದಾನೆ. ಅದುವೇ ಕ್ಷಮಾಪಣೆ. ನಮಗಿರುವಂತಹ ದೊಡ್ಡ ಸಾಲವೆಂದರೆ ಪಾಪ ಮತ್ತು ನಾವು ಅದನ್ನು ತೀರಿಸಲು ಸಾಧ್ಯವಿಲ್ಲ. ಆದರೆ ಕ್ರಿಸ್ತನು ಮಾತ್ರ ಅದನ್ನು ಸಂಪೂರ್ಣವಾಗಿ ಅಳಿಸಿಬಿಡಲು ಸಾಧ್ಯ. ಈ ಪ್ರಾರ್ಥನೆಯನ್ನು ನಾವು ಪ್ರಾರ್ಥಿಸುವಾಗೆಲ್ಲ ನಾವು ದೇವರ ಕೃಪೆಗೆ ಅವಲಂಬಿತರು ಎಂಬುದು ನೆನಪಾಗುತ್ತದೆ. ಯೇಸು ಕ್ಷಮಾಪಣೆಯನ್ನ ನಾವು ಹೇಗೆ ಇತರರನ್ನ ಕ್ಷಮಿಸುತ್ತೇವೆ ಎಂಬುದರೊಂದಿಗೆ ಜೋಡಣೆ ಮಾಡುತ್ತಾನೆ. ಇದರ ಅರ್ಥ ನಾವು ಇತರರನ್ನ ಕ್ಷಮಿಸಿದರೆ ಮಾತ್ರ ದೇವರ ಕ್ಷಮಾಪಣೆಯನ್ನ ಹೊಂದಲು ಅರ್ಹರು ಎಂಬುದಾಗಿ ಅಲ್ಲ. ಬದಲಾಗಿ ಕ್ಷಮಿಸಲ್ಪಟ್ಟ ಪ್ರತಿ ಹೃದಯವು ಕ್ಷಮಿಸುವ ಹೃದಯವಾಗಬೇಕೆಂಬುದು ಇದರ ಅರ್ಥವಾಗಿದೆ. ಕ್ಷಮಿಸದೆ ಇರುವ ಹೃದಯವು ಬಂಧನದಲ್ಲಿಯೂ ಹಾಗೂ ಕ್ಷಮಿಸುವ ಹೃದಯವು ಸ್ವಾತಂತ್ರ್ಯ ಹಾಗೂ ಸಮಾಧಾನದಲ್ಲಿಯೂ ನೆಲೆಗೊಂಡಿರುತ್ತದೆ. ಇತಿಹಾಸ ಮತ್ತು ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಉದಾಹರಣೆಯನ್ನ ನಾವು ನೋಡುತ್ತೇವೆ. ಮಿಷನರಿ ಗ್ಲಾಡಿಸ್ ಸ್ಟೇನ್ಸ್ ರವರು ತಮ್ಮ ಪತಿ ಗ್ರಹಂ ಸ್ಟೇನ್ಸ್ ಮತ್ತು 2 ಗಂಡು ಮಕ್ಕಳನ್ನ ಕ್ರೂರ ಹತ್ಯೆಯಲ್ಲಿ ಕಳೆದುಕೊಂಡಾಗಲೂ ಸಹ ಲೋಕವು ಆಶ್ಚರ್ಯ ಪಡುವ ರೀತಿಯಲ್ಲಿ ಆಕೆಯು ಸಾರ್ವಜನಿಕವಾಗಿ ಅವರನ್ನ ಕ್ಷಮಿಸಿ, ನಾನು ಇವರನ್ನ ದ್ವೇಷಿಸುವುದಿಲ್ಲ, ಬದಲಾಗಿ ಇವರು ಕ್ರಿಸ್ತನ ಪ್ರೀತಿಯನ್ನ ಅರಿಯಲಿ ಎಂಬುದು ನನ್ನ ಹಾರೈಕೆ ಎಂದು ಹೇಳಿದರು. ಕೆಲವು ತಿಂಗಳ ಹಿಂದೆ ದಕ್ಷಿಣ ಭಾರತದ ಒಬ್ಬ ಸೇವಕ ಪಾಸ್ಟರ್ ಪ್ರವೀಣ್ ಪಗದಲ ರವರು ಕ್ರೂರ ಹತ್ಯೆಗೆ ಒಳಗಾದರು. ಆಗ ಅವರ ಪತ್ನಿ ಜೆಸಿಕಾ ರವರು ಸಹ ಹೇಳಿದ್ದೇನೆಂದರೆ, ನಾನು ಇಲ್ಲಿ ಎಲ್ಲರನ್ನೂ ಕ್ಷಮಿಸಲು ಬಂದಿದ್ದೇನೆ. ಮತ್ತು ಕೆಲವು ದಿನಗಳ ಹಿಂದೆ ಎರಿಕಾ ಕರ್ಕ್ ರವರು ತಮ್ಮ ಪತಿ ಚಾರ್ಲಿ ಅವರನ್ನ ಕಳೆದುಕೊಂಡು ಸ್ಮರಣಾರ್ಥಕ ಸಭೆಯಲ್ಲಿ ಬಂದಾಗ ಆಕೆ ಆರೋಪಿಯನ್ನ ಕ್ಷಮಿಸಿದಳು. ಅವಳ ಮಾತುಗಳು ಶಕ್ತಿಯುತವಾಗಿದ್ದವು. ನಾನು ಅವರನ್ನ ಕ್ಷಮಿಸುತ್ತೇನೆ, ಯಾಕೆಂದರೆ ಅದೇ ಕ್ರಿಸ್ತನು ಮಾಡಿದ್ದು ಮತ್ತು ನನ್ನ ಪತಿ ಚಾರ್ಲಿ ಅವರು ಸಹ ಅದನ್ನೇ ಮಾಡುತ್ತಿದ್ದರು. ದ್ವೇಷಕ್ಕೆ ಉತ್ತರ ದ್ವೇಷವಲ್ಲ, ಬದಲಾಗಿ ಪ್ರೀತಿ. ವೈರಿಗಳನ್ನು ಹಾಗೂ ನನ್ನ ಹಿಂಸಕರನ್ನ ಪ್ರೀತಿಸುತ್ತೇನೆ ಎಂಬುದು ಆಕೆಯ ಮಾತುಗಳಾಗಿದ್ದವು. ಕ್ಷಮಾಪಣೆ ಮನುಷ್ಯನ ಬಲಹೀನತೆಯಲ್ಲ ಎಂಬುದನ್ನ ಈ ಸ್ತ್ರೀಯರು ನೆನಪಿಸುತ್ತಾರೆ. ಇದು ನಮ್ಮೊಳಗೆ ಜೀವಿಸುವ ಕ್ರಿಸ್ತನ ಶಕ್ತಿಯಾಗಿದೆ. ನಾವು ಇತರರ ತಪ್ಪುಗಳನ್ನು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಾಗ ನಮ್ಮನ್ನು ಆತನ ಕರುಣೆಯ ಪಾತ್ರೆಯನ್ನಾಗಿ ಮಾಡಿ ದ್ವೇಷವನ್ನ ಬಿಟ್ಟು ಆತನ ಪ್ರೀತಿಯನ್ನ ಕತ್ತಲೆಯಲ್ಲಿ ಹೊಳೆಯುವಂತೆ ಮಾಡು ಎಂಬುದಾಗಿ ಪ್ರಾರ್ಥಿಸುತ್ತಿದ್ದೇವೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.